ನಮಸ್ಕಾರ ಸ್ನೇಹಿತರೆ, ನಾನು ಬಸವರಾಜ್ ಬಾನಿ ಗುರುಬ್ರಹ್ಮ ಇನ್ಸ್ಟಿಟ್ಯೂಟ್ ಧಾರವಾಡದಿಂದ ಮಾತಾಡ್ತಿರೋದು. ಸೊ ಈ ಥರ ಪ್ರಶ್ನೆಗಳು ಬಂದಾಗ ನಾವು ಯಾವ ಥರ ಸಾಲ್ವ್ ಮಾಡಬೇಕು, 2-3 ರೇಷುಗಳನ್ನು ಕೊಟ್ಟು ಮಾಡಿದಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ಇವತ್ತಿನ ರೀಲಲ್ಲಿ ನಾವು ನೋಡೋಣ. ಓಕೆನಾ? ಓಕೆ. ದ ಪ್ರೈಸ್ ಆಫ್ ಬಸ್ ಟಿಕೆಟ್ ಇನ್ಕ್ರೀಸಸ್ ಇನ್ ದ ರೇಷೋ ಆಫ್ 5:8. ಅಂದ್ರೆ ಏನು ರೀ, ಬಸ್ ಟಿಕೆಟ್ನ ಬೆಲೆ 5ರಿಂದ 8 ಅನುಪಾತಕ್ಕೆ ಜಾಸ್ತಿ ಆಗಿದೆ. ಅಂದ್ರೆ ರೇಟ್ ಜಾಸ್ತಿ ಆಗಿದೆ. ರೇಟ್ ಎಷ್ಟಕ್ಕೆ ಜಾಸ್ತಿ ಆಗ್ಯದ? 5 ಯೂನಿಟ್ ಇರೋದು 8 ಯೂನಿಟ್ ಆಗ್ಯದ. ಹೌದಾ? ದೆನ್ ದ ನಂಬರ್ ಆಫ್ ಬಸ್ ಟಿಕೆಟ್ ಸೋಲ್ಡ್ ಫಾಲ್ ಟು ದ 16 to 15 ರೇಷೋ ಅಂತ ಹೇಳಿದಾರೆ. ಅಂದ್ರೆ ಬಸ್ ಟಿಕೆಟ್ಗಳ ಸಂಖ್ಯೆ 16ರಿಂದ 15ಕ್ಕೆ ಆಗಿದೆ. ಏನಾದ ನಂಬರ್ ಅಂತ ಅನ್ಕೊಳ್ಳಿ, ಟಿಕೆಟ್ ನಂಬರ್ ಅಂತ ಅನ್ಕೊಳ್ಳೋಣ. 16 ಇರೋದು ಎಷ್ಟಕ್ಕಾಗ್ಯದ? 15 ಯೂನಿಟಿಗೆ ಆಗ್ಯದ. ಅದಾದಮೇಲೆ ಏನು ಹೇಳ್ತಾರೆ ಅವರು, ಬಸ್ ಟಿಕೆಟ್ ಬೆಲೆಗಳು ಹೆಚ್ಚಾಗುವ ಮೊದಲು ಒಟ್ಟು ಆದಾಯ 12,468 ಆಗಿದ್ದಾರೆ. ಏನು ರೀ, ಇಫ್ ದ ರೆವೆನ್ಯೂ ಬಿಫೋರ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಅ ಬಸ್ ಟಿಕೆಟ್ ವಾಸ್ 12,468, ಫೈಂಡ್ ದ ಇನ್ಕ್ರೀಸ್ ಇನ್ ರೆವೆನ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ಯಾವುದು? ಪ್ರೀವಿಯಸ್, ಇದು ನ್ಯೂ ಅಂತ ತಿಳ್ಕೊಳ್ಳೋಣ. ಅದ ಪ್ರೀವಿಯಸ್ ಎಷ್ಟು ಯೂನಿಟ್ ಅದ? 16 ಐತೆ 80. ನ್ಯೂ ಆಗಿರೋದು ಏನಾಗಿದೆ? 15 ಎಂಟ್ಲೆ 120 ಅನ್ನೋದು. ಸೊ 80 ಯೂನಿಟ್ ಇದ್ದಾಗ ಅವ್ರದ್ದು ರೆವೆನ್ಯೂ ಎಷ್ಟಾಗಿತ್ತು? 12,468 ಅನ್ನೋದು. ಅವರು ನ್ಯೂ ಎಷ್ಟಾಗಿದೆ ಅಂತ ಕೇಳ್ತಾ ಇಲ್ಲ, ಎಷ್ಟು ಹೆಚ್ಚಾಗಿದೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಹೆಚ್ಚಾಗಿದೆ ಅಂತಂದಾಗ 40 ಯೂನಿಟ್ಗಳು ಹೆಚ್ಚಾಗಿದೆ. 80 ಇರೋದು 40 ಯೂನಿಟ್ ಜಾಸ್ತಿ ಆದಾಗ 50% ಜಾಸ್ತಿ ಆಯಿತು. 50% ಯಾವುದು? ಪ್ರೀವಿಯಸ್ ಇನ್ಕಮ್ದು. ಸೊ 50% ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 2 ಮಾಡ್ತೀವಿ. 2 ಎಷ್ಟು ಹೋಗ್ತದೆ? 6 2 3 4 6,234 ಆಪ್ಷನಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಸೊ ಈ ಥರ ನಾವು ಓಲ್ಡು ನ್ಯೂ ರೇಷೋ ಕೊಟ್ಟಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ಮತ್ತಷ್ಟು ರೀಲ್ಸ್ಗಳನ್ನು ನೋಡ್ತಾ ಹೋಗೋಣ. ರೀಲ್ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.